ಎಷ್ಟು ಮಸ್ತ್ ನಜಾರಾ ಇದೆ. Nature, it heals. Hey Swiggy fam, what's up? Welcome back to my channel. I hope you guys are doing well. Thank you so much for your love for my recent vlog. And let's start today's vlog without wasting your time. So let's go. Yo. So ಇವತ್ತು ನಾನು ಅಣ್ಣ ಮತ್ತು ನಮ್ಮ ಮಮ್ಮಿ ಇವತ್ತು ಟೆಂಪಲ್ ಹೊಂಟಿವಿ. Nice. लेकिन एक सेकंड बंद करो, हाथ जोड़ के मैं मोदी साहब से गुजारिश करता हूँ. ಸೊ ಇವತ್ತು ನಾವು 4 ಜನ ಟೆಂಪಲ್ ಹೊಂಟಿವೆ. ಎಸ್, ಮೈ ಬಾಸ್ ಬಜರಂಗ್ ಬಲಿ, ಎಲ್ಲಂದ್ರೆ ಅಚನೂರ್ ಹನುಮಾನ್ ದೇವಸ್ಥಾನ ಹೊಂಟಿವೆ. ಆಲ್ರೆಡಿ ರೆಡಿ ಆಗಿವೆ. ಅಂಡ್ ಇವತ್ತಿಂದ ಶ್ರಾವಣ ಶುರು ಆಗುತ್ತಾ. ಇವತ್ತು ಅಮಾವಾಸ್ಯೆ ಐತಿ. ಆಲ್ರೆಡಿ ಪೂಜೆನು ಮಾಡಾಯ್ತು. ನಮ್ಮ ಕಸಿನ್ ಅವನ್ ಕಾರ್ ತೊಗೊಂಬರತಾನ. ಹಾಯ್ ಗೋಲು, ಲೆಟ್ಸ್ ವೇಟ್ ಫಾರ್ ದ ಕಾರ್. ಮಮ್ಮಿ ಆಲ್ರೆಡಿ ಕಾರ್ ಬಂದಿದೆ. ಮಮ್ಮಿ ಕಮ್, let's go mummy. Let's go. Jai Bajrang Bali. Hi bro, he is our cousin. Jai Bajrang Bali. ಮಮ್ಮಿ ಹಿಂಗೆ ಇರ್ತದ ನೋಡಿ ಮಮ್ಮಿ ಅಂಬೋಲಿದಾಗು. ಸೊ ಗೈಸ್, ವಿ ಆರ್ ಹೆಡಿಂಗ್ ಟು ಹಚನೂರ್ ಹನುಮಾನ್ ಟೆಂಪಲ್. ಅಲ್ಲಿ ಇನ್ನೊಂದು ಟೆಂಪಲ್ ಐತಂತ. ಯಾವ ಟೆಂಪಲ್ ಅಣ್ಣ? ಅಲ್ಲಿ ನರಸಿಂಹ ಟೆಂಪಲ್ ಐತಂತ. ಸೊ ಲೆಟ್ಸ್ ಹೆಡ್ ಟು ದೇವಸ್ಥಾನ ಸ್ಟ್ರೇಟ್ಲಿ. ಲೆಟ್ಸ್ ಗೋ ಗೈಸ್. ಆಲ್ರೆಡಿ ಬಂದಾಯ್ತು. ಯಾಕಡೆ ಓಕೆ, ಇವತ್ತು ದೊಡ್ಡ ಅಮಾವಾಸ್ಯೆ ಐತೆ. ಆ್ಯಂಡ್ ಐ ಹೋಪ್ ಸೊ ದೇ ವಿಲ್ ಅಲೌ ವಿಡಿಯೋಸ್ ಆ್ಯಂಡ್ ಫೋಟೋಸ್. ಇಲ್ಲಿ ಮಳೆ ಆಗತೈತಿ, ಇಲ್ಲಿ ಅನ್ನೋಕ್ಕಲ್ಲ ಎಲ್ಲ ಕಡೆನೂ ಆಗತೈತಿ. ಜಿಟಿ ಇತ್ತು ಭಾಳ. ಇನ್ನು ಇಲ್ಲಿ ಕನ್ಸ್ಟ್ರಕ್ಷನ್ ಆಗತೈತಿ. ಲಾಸ್ಟ್ ಎಷ್ಟು 6 to 7 years ಆಯ್ತು ನಾ ಇಲ್ಲಿ ಬಂದು. ಲೆಟ್ಸ್ ಗೋ ಆ್ಯಂಡ್ ಟೇಕ್ ದರ್ಶನ. ಮಮ್ಮಿ ಆರಾಮ್ಸೆ ಸಾಕಾಸ್. ಓಕೆ ಓಕೆ, ಅಭಿಮಾನಿಗಳು ಶಾಂತ ರೀತಿಯಿಂದ ವರ್ತಿಸಬೇಕು. A few moments later. ನಾವು ತೆಂಗಿನಕಾಯಿ, ಹೂವಿನಾರ ಎಲ್ಲಾನು ತೊಗೊಂಡು ವಿ ಆರ್ ಹೆಡಿಂಗ್ ಟು ಟೆಂಪಲ್. ಈಗ ಪೂಜೆ ಮಾಡಿಸಿ ದರ್ಶನ ತೊಗೊಳ್ಳೋಣ ಅಂತ. ಸೊ ಲೆಟ್ಸ್ ಗೋ. ಮೊದಲು ನಾನು ಎಷ್ಟು 6 to 7 years ಆಯ್ತು ಬಂದಿಲ್ಲಿ. ಐ ಹ್ಯಾವ್ ಸೀನ್ ಲಾಟ್ ಆಫ್ ಚೇಂಜಸ್ ಹಿಯರ್. ಬಟ್ ಇನ್ನೂ ಕನ್ಸ್ಟ್ರಕ್ಷನ್ ಆಗತೈತಿ. ಇನ್ನೂ 2 ದಿವಸ ತನಕ ಆಗೋದು ಗೊತ್ತಿಲ್ಲ. ಬಟ್ ಇಟ್ಸ್ ಗೋನ ಬಿ ಬ್ಯೂಟಿಫುಲ್. ಇಲ್ಲಿ ಎಲ್ಲರೂ ನನಗೆ ಗುರಾಯಿಸತ್ತಾರೆ, ಯಾಕೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ಆಗತೈತಿ. ಶುಡ್ ಅಡ್ಜಸ್ಟ್ ವಿತ್ ದಿಸ್. ಇಟ್ಸ್ ಆ್ಯಕ್ಚುಲಿ ಅ ಫೇಮಸ್ ಟೆಂಪಲ್ ಇನ್ ನಾರ್ತ್ ಕರ್ನಾಟಕ. ಇದು ಆಗಿಂದ ನೆಕ್ಸ್ಟ್ ಯಲ್ಗೂರ್ದು ಮಾಡಿದ್ದೆ ನಾನು ಒಂದ್ಸಲಿ. ಇಫ್ ಯು ಹ್ಯಾವೆಂಟ್ ವಾಚ್ಡ್, ಗೋ ಆ್ಯಂಡ್ ವಾಚ್ ದ ಯಲ್ಗೂರ್ ವ್ಲಾಗ್. ಆಲ್ಮೋಸ್ಟ್ ಯಾರೂ ನೋಡಿಲ್ಲ ಅದನ್ನು. ನಮ್ಮ ಮಮ್ಮಿಯವ್ರು ಎಲ್ಲಿ ಹೋದರು? A few inches later. ಸೊ ಗೈಸ್, ದರ್ಶನ ಅಂತೂ ಆಯಿತು. ಈಗ ರಿಟರ್ನ್ ನಾವು ಮನೆಗೆ ಹೊಂಟೇವೆ. ಏ ಹೌದು, ಇಲ್ಲಿ ಇನ್ನೊಂದು ದೇವಸ್ಥಾನ ಐತಲ್ಲ. ಆ್ಯಸ್ ಪರ್ ಅಣ್ಣ ಹೇಳ್ದಂಗೆ ನರಸಿಂಹಸ್ವಾಮಿ ದೇವಸ್ಥಾನ ಐತಿ. ಅಲ್ಲಿನೂ ಹೋಗಿ ಸ್ವಲ್ಪ ದರ್ಶನ ತೊಗೊಂಬರೋಣ.
few inches later. ಸೊ ಟಾಪ್ ಆಫ್ ದಿ ಮೌಂಟೇನ್ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ಏನಂದರೆ ಒಂದು ಪಾಸಿಟಿವ್ನೆಸ್, ಏನರ ಸಮಸ್ಯೆ ಇದ್ರೂ ಇಲ್ಲಿ ಬಂದು ಬೇಡ್ಕೊಂಡ್ರೆ ಎಲ್ಲ ಪರಿಹಾರ ಆಗತ್ತೆ. ಅವರು ಇನ್ಸಿಸ್ಟ್ ಮಾಡಿದ್ರು ಅಲ್ಲಿ ಕುಂತವ್ರು ನಮ್ಗೆ. ನೀವು ನೋಡ್ತಾ ಇರ್ಬೋದು ಅಲ್ಲೆಲ್ಲ ಒಬ್ಬೊಬ್ರಿಗೆ ಆರಾಮ್ ತಪ್ಪೈತಿ, ಅವರು ಬಂದಾರ, ಒಬ್ಬೊಬ್ರು ದಿ ನಮಸ್ಕಾರ ಹಾಕತ್ತಾರ. ವಿಡಿಯೋಸ್ ಏನು ರಿಸ್ಟ್ರಿಕ್ಷನ್ಸ್ ಕೊಡಲಿಲ್ಲ, ವಿಡಿಯೋದಾಗಲಿ ಫೋಟೋಸ್ದಾಗಲಿ. ಇಲ್ಲಿ ಸಿಕ್ಕಾಪಟ್ಟೆ ಮಂದಿ ಬರ್ತಾರೆ, ಅಲ್ಲಿ ಕೆಳಗೂ ಜಾಸ್ತಿ ಮಂದಿ ಅದಾರ, ಇನ್ನೂ ಬರತ್ತಾರ. ನಾವು ಜಲ್ದಿ ಬಂದೀವಿ ಇಲ್ಲಿ. ಸೊ ನಮ್ದು ಜಲ್ದಿ ದರ್ಶನ ಆಗೈತಿ, ಈಗ ಸ್ಟಾರ್ಟ್ ಆಗತೈತಿ, ಎಲ್ಲರೂ ನಡ್ಕೊಂಡು ಬರತ್ತಾರ ಈಗ. ಸೊ ಯು ಕ್ಯಾನ್ ವಿಸಿಟ್ ದ ಪ್ಲೇಸ್ ಈಸ್ ಅಚನೂರ್ ಹನುಮಪ್ಪ ಟೆಂಪಲ್. ಇಲ್ಲಿ ನೋಡ್ಬೋದು, ಇಲ್ಲಿ ಎಷ್ಟು ಮಸ್ತ್ ನಜಾರ ಇದೆ. ನೇಚರ್ ಇವನು ಇಟ್ ಹೀಲ್ಸ್, ठंडी ठंडी हवाएं. ಇಲ್ಲಿ ಕುಂತು ಮಸ್ತ್ ಈಗ ತೆಂಗಿನಕಾಯಿ ಹೊಡೆದಿವಲ್ಲ ಅದರದ ಕೊಬ್ಬರಿ ತಿನ್ಕೋತ ಕುಂದ್ರು. ಒಮ್ಮೆ ನನಗೂ 2 hours later. ವಿ ಆರ್ ಡೈರೆಕ್ಟ್ಲಿ ಹೆಡಿಂಗ್ ಟು ಬಸವನ ಬಾಗೇವಾಡಿ. ಅಲ್ಲಿ ನಮ್ಮ ಊರಿಂದು ಬಸವೇಶ್ವರ ದೇವಸ್ಥಾನ, ಅಲ್ಲಿ ಹೋಗಿ ಸ್ವಲ್ಪ ದರ್ಶನ ಮಾಡ್ಕೊಂಡು ಬರ್ತೀವಿ. ಯಪ್, ವಿ ಆರ್ ಹೆಡಿಂಗ್ ಬ್ಯಾಕ್. ಯೋ ಸೊ ವಿ ಆರ್ ಬ್ಯಾಕ್ ಟು ಅವರ್ ಬಸವನ ಬಾಗೇವಾಡಿ. ಈಗ ನಮ್ಮ ಗುಡಿಗೆ ಹೋಗಿ ದರ್ಶನ ತೊಗೊಳ್ಳೋಣ, ಹಾರ ಗಿರ ತೊಗೊಳ್ಳೋಣ. ಸೊ ಲೆಟ್ಸ್ ಗೋ ಆ್ಯಂಡ್ ಬಾಯ್ ಹಾರ ಆ್ಯಂಡ್ ತೆಂಗಿನಕಾಯಿ. A few inches later. ಹಾಯ್ ಬ್ರೋ, ಏನಣ್ಣ ಆರಾಮದೆ? ಇವತ್ತು ಏನು ಗೋವಾಲಿಂದ ಇಲ್ಲಿ ದರ್ಶನ ಮಾಡಕ್ಕೆ ಬಂದಿ? ಹೌದಾ, ಆರಾಮದಿ? ನಮ್ಮ ಅಣ್ಣಗಳು ಸಿಕ್ರಪ್ಪ ಇಲ್ಲಿ ಗುಡ್ಯಾಗ. ರಾಕೇಶು ಇಲ್ಲೇ ಬಂದಾನ. ಸೊ ದರ್ಶನ ಅಂತೂ ಆಯಿತು. ನಮ್ಮ ಬಸವೇಶ್ವರ ಟೆಂಪಲ್ದು 2 weeks ಇನ್ನ ಟೈಮ್ ಐತಿ. ಜಾತ್ರೆ ಆಗತ್ತೆ ನಮ್ಮದು. ಲಾಸ್ಟ್ ವ್ಲಾಗ್ ನೋಡಿರ್ಬೋದು ಜಾತ್ರೆದು. ಜಾತ್ರೆ ದಿನ ಇರ್ತೀನೋ ಇಲ್ಲ ನನಗೂ ಗೊತ್ತಿಲ್ಲ, ಕಾಲೇಜ್ ಸ್ಟಾರ್ಟ್ ಆಗ್ಬೋದು ಮೇ ಬಿ. ನೋಡಮ್, ಟ್ರೈ ಮಾಡೋಣ. ಇವತ್ತಂತರೂ ಬರೀ ಗುಡಿ ದರ್ಶನ ಆಯಿತು. ಇವತ್ತಲಿಂತ್ರ ಶ್ರಾವಣ ಮಾಸಿ ಸ್ಟಾರ್ಟ್ ಆಗುತ್ತೆ. ಏನೂ ಇಲ್ಲ ಕೆಲಸ, ಹೋಗೋಣ ಮನೆಗೆ ಹೋಗಿ ರೆಸ್ಟ್ ಮಾಡೋಣ. ಸೊ ಗೈಸ್, ಬ್ಯಾಕ್ ಟು ಹೋಮ್. ಆಲ್ರೆಡಿ ಐ ಹ್ಯಾಡ್ ಮೈ ಲಂಚ್. ಐ ವಾಸ್ ಸೋ ಮಚ್ ಸ್ಟಾರ್ವಿಂಗ್. ಅಲ್ಲಿ ಬರೀ ಜಸ್ಟ್ ಪ್ರಸಾದ 2 ತುತ್ತು ತಿಂದಿದ್ದೆ ಅಚ್ಚನೂರ್ದಾಗ. ಪ್ರಸಾದ ಅಷ್ಟೇ ತಿನ್ಬೇಕಲ್ಲ. ದೆನ್ ವಿ ಕೇಮ್ ಬ್ಯಾಕ್ ಟು ಅವರ್ ಹೋಮ್ ಟೌನ್. ವಿ ಮೆಟ್ ಅವರ್ ಬ್ರದರ್ಸ್ ಇನ್ ಟೆಂಪಲ್. ಐ ವಾಸ್ ಆ್ಯಕ್ಚುಲಿ ರಿಸರ್ಚಿಂಗ್ ಅಬೌಟ್ ದಿಸ್. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಬಿಕಾಸ್ ಇಟ್ಸ್ ಮೈ ಫಸ್ಟ್ ಟೈಮ್ ಐ ಹ್ಯಾವ್ ಪರ್ಚೇಸ್ಡ್ ಅ ಕ್ಯಾಮ್ರಾ. ಐ ವಾಸ್ ಲಿಟಲ್ ಕನ್ಫ್ಯೂಸ್ಡ್ ಅಬೌಟ್ ದ ಸೆಟ್ಟಿಂಗ್ಸ್ ಆ್ಯಂಡ್ ಆಲ್. ಸೊ ಐ ವಾಸ್ ರಿಸರ್ಚಿಂಗ್ ಅಬೌಟ್ ದ ಸೆಟ್ಟಿಂಗ್ಸ್, ದ ಶಟರ್ ಸ್ಪೀಡ್, ದ ಎಕ್ಸ್ಪೋಜರ್, ದ ವೈಡ್ ಬ್ಯಾಲೆನ್ಸ್ ಆ್ಯಂಡ್ ಆಲ್. ನಾನು ಈಗೂ ಇದನ್ನ ಮೋಟೋ ವ್ಲಾಗ್ ಮಾಡಿಲ್ಲ, ಇಲ್ಲೇ ಇಟ್ಟಿನಿ ನೋಡ್ರಿ ನಾನು. ಸೊ ಇವತ್ತು ನಾನು ಸ್ವಲ್ಪ ಹೆಲ್ಮೆಟಿಗೆ ಮೌಂಟ್ ಮಾಡಿ ಒಂದು ರೌಂಡ್ ಹೋಗಿ ಬರ್ಬೇಕು ಅನ್ಕೊಂಡ್ಬಿಡ್ತೇನೆ. ಹೆಂಗೂ ಬೈಕ್ ಐತಿ, ಇದ್ರ ದಿನ ಮೈಕ್ ಇಲ್ಲ, ಮೋಟೋ ವ್ಲಾಗಿಂಗ್ ಲೇಟ್ ಐತಿ. So for now I will just shoot. And one more thing, I made a mistake that I bought SD card of speed 140 Mbps. It usually need 190 to 200 something, but for that reason it's slowing down recording and sometimes it turns off. Just I faced the issue. ನನಗೆ ಏನು ಗೊತ್ತಿತ್ತಪ್ಪ, ಇಟ್ಸ್ ಮೈ ಫಸ್ಟ್ ಟೈಮ್ ಆಬ್ವಿಯಸ್ಲಿ. ಸುಮ್ಮಿರ್ಲಿ ಅಂತ ಹೇಳಿ ತೊಗೊಂಡೆ ನಾರ್ಮಲ್ ಆಗಿ. ಬಟ್ ಹಿಂಗೆ ಮಾಡೋದೈತಿ, ಏನು ಮಾಡ್ಬೇಕು ನಾ. ಲೆಟ್ಸ್ ಗೋ ಔಟ್ಸೈಡ್ ಆ್ಯಂಡ್ ಶೂಟ್ ಸಮ್ ವಿಡಿಯೋಸ್. ಲೆಟ್ ಮೀ ಸಿ ಹೆಂಗೆ ಬರ್ತಾವೆ ವಿಡಿಯೋಸ್ ಅಂತೇಳಿ ಅಲ್ಟ್ರಾ ವೈಡ್ದಾಗ. ಒನ್ ಥಿಂಗ್ ರಿಮೆಂಬರ್, ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್, ಜಸ್ಟ್ ಅ ಮ್ಯೂಸಿಕ್ ಕ್ಲಿಪ್, just a cinematic video. Watch it guys, stay tuned. I will mount this camera to my helmet now, so let's begin. So guys, let's go. 3 hours later. Guys, the files are corrupted. ನಮ್ಮ ಊರು ಅಡ್ಡಾಡ ಬಂದೆ ಅಂದರೂ ಒಂದು ರೆಕಾರ್ಡ್ ಆಗಿದ್ದು ಎಲ್ಲ ಇನ್ವ್ಯಾಲಿಡ್ ಆಗ್ಬಿಡುತ್ತೆ. I tried a lot, so better I will change the SD card. I should invest more now. So guys, आज के लिए इतना ही. I hope so you guys enjoyed my vlog. If you really liked it, then like it, share it
एंड कमेंट ऑन द बेस्ट पार्ट। तो चैनल पे नए हैं प्लीज़ डू सब्सक्राइब एंड डू नॉट फॉरगेट ऑन द बेल आइकन। या मिलते हैं अगले व्लॉग में। बाय, टेक केयर, हैव अ नाइस डे।